Hello students, today let's see the method overriding. So last class we discussed about the method overriding means you are declaring the same method with different parameters. But overriding andre you are declaring the same method with same parameters but in different classes. For example like this, class A ಇಲ್ಲಿ ಯಾವುದೋ ಮೆಥಡ್ನ ಡಿಕ್ಲೇರ್ ಮಾಡಿರ್ತೀರ ಡಿಸ್ಪ್ಲೇ ಯಾವುದು int x ಅಂತ. ಓಕೆ, ಸೊ ಅಗೇನ್ ಕ್ಲಾಸ್ ಬಿ, ಸೊ ಇಲ್ಲಿ ಡಿಸ್ಪ್ಲೇ int x. ಸೊ ಸಿ ಇದಕ್ಕೆ ಓವರ್ ರೈಡಿಂಗ್ ಅಂತ ಅಂತೀವಿ. ಮೀನ್ಸ್ ಯು ಆರ್ ಡಿಕ್ಲೇರಿಂಗ್ ದ ಸೇಮ್ ಮೆಥಡ್ ನೇಮ್ ವಿತ್ ಸೇಮ್ ಪ್ಯಾರಾಮೀಟರ್ಸ್ ಬಟ್ ಇನ್ ಡಿಫ್ರೆಂಟ್ ಕ್ಲಾಸಸ್. ಅದಕ್ಕೆ ಏನಂತೀರಾ ಓವರ್ ರೈಡಿಂಗ್ ಅಂತ ಅಂತೀರಾ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಅದಕ್ಕೆ example program. So class super int x super of int x, this dot x is equal to x. So void display system dot out dot println super x is equal to x. Again class sub extends super int y, so sub int x comma int y, so super of x and then this dot y is equal to y and then void display so system dot out dot println sub super x is equal to plus x and then system dot out dot sub is equal to sub y is equal to plus y. Again main method class test public static void में string args so sub s1 is equal to new sub of 100 comma 200 s1 dot display. ಓಕೆ, ದಿಸ್ ಇಸ್ ಮೆಥಡ್ ಓವರ್ ರೈಡಿಂಗ್ ಅಂತ ಅಂತೀರ. ಸೊ ಸಿ ಎಸ್ ಸೂಪರ್ ಅಲ್ಲಿ ಒಂದು ವೇರಿಯಬಲ್ನ ಮತ್ತೆ ಒಂದು ಕನ್ಸ್ಟ್ರಕ್ಟರ್ನ ಸೇಮ್ ನೇಮ್ ಇದೆ ಕ್ಲಾಸ್ ನೇಮ್ದು, ಅದಕ್ಕೆ ಏನಂತೀವಿ ಇದಕ್ಕೆ ಕನ್ಸ್ಟ್ರಕ್ಟರ್ ಅಂತ ಅಂತೀವಿ. ಸೊ ದಿಸ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ದಿಸ್ ಅಂದ್ರೆ ಏನು, ಈ ಕ್ಲಾಸ್ ವೇರಿಯಬಲ್ ಅಂತ. ಸೊ ದಿಸ್ ಅಂದ್ರೆ ದಿಸ್ ಡಾಟ್ ಎಕ್ಸ್ ಅಂದ್ರೆ ಏನು, ಕ್ಲಾಸ್ ವೇರಿಯಬಲ್ ಬರುತ್ತೆ. ಈ ಎಕ್ಸ್ಗೆ ಏನು ಬರುತ್ತೆ, ಕನ್ಸ್ಟ್ರಕ್ಟರ್ ವೇರಿಯಬಲ್ ಬರುತ್ತೆ. ಓಕೆ, ವಾಯ್ಡ್ ಡಿಸ್ಪ್ಲೇ. ಸೊ ಏನೋ ಒಂದು ಸೂಪರ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಪ್ರಿಂಟ್ ಮಾಡಿದ್ರೆ. Again class sub extends super means sub is derived from the super class. So this is parent, this is child class. Okay, one variable int y and then ಮತ್ತೆ ಒಂದು constructor. ಯಾಕೆ ಹೇಳ್ರಿ ಸೇಮ್ ಇದೆ ಕ್ಲಾಸ್ ನೇಮ್. ಸೊ constructor int x int y. So super x ಅಂದ್ರೆ x is the variable of the parent class and then this dot y is equal to. So this ಅಂದ್ರೆ ಏನು, class variable ದು. So ಇದು constructor variable. Again void display something. Nodri ಇಲ್ಲಿ same method, you are using the same method. So display and display with same parameter. Nodri 0 parameters but in different classes. Super sub ಇದಕ್ಕೆ ಏನಂತೀರಾ ಓವರ್ ರೈಡಿಂಗ್ ಅಂತ ಅಂತೀರಾ. ಸೊ ಇಲ್ಲಿ ಏನು ಮಾಡ್ತಿದ್ದೀರಾ, ಯಾವುದು ಪ್ರಿಂಟರ್ ಸ್ಟೇಟ್ಮೆಂಟ್ಸ್ ಇದೆ. ಸೊ ಇಲ್ಲೇನಿದೆ, ಫಸ್ಟು ಯಾವಾಗಲೂ ಆಬ್ಜೆಕ್ಟ್ ಕ್ರಿಯೇಟ್ ಆಗೋದು
ಚೈಲ್ಡ್ ಕ್ಲಾಸ್ಗೆನೆ, ಪೇರೆಂಟಿಗೆ ಆಗಲ್ಲ, ಚೈಲ್ಡ್ ಕ್ಲಾಸಿಗೆ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಸೊ ಒಂದು ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಯು ಕ್ಯಾನ್ ಆಕ್ಸೆಸ್ ಬೋತ್ ದ ಕ್ಲಾಸ್ ವೇರಿಯೇಬಲ್ಸ್. ಓಕೆ, ನ್ಯೂ ಸಬ್ ಆಫ್ 100 200. ಸೊ ಅಂದ್ರೆ ಇಲ್ಲಿಗೆ 100 200, x is equal to 100, y is equal to 200. ಸೂಪರ್ ಆಫ್ x ಅಂದ್ರೆ ಅಗೇನ್ ಇಲ್ಲಿಗೆ 100 ಅಂತ ಬರುತ್ತೆ. ಸೊ ಅಗೇನ್ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಏನ್ ಬರುತ್ತೆ, ಔಟ್ಪುಟ್ ಸೂಪರ್ x is equal to 100 and sub y is equal to 200 ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಏನಂತೀರಾ, ಮೆಥಡ್ ಓವರ್ ರೈಡಿಂಗ್ ಅಂತ ಅಂತೀರಾ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ so final variables, methods and then classes ಅಂತ ಅಂತೀವಿ. ಸೊ ಯಾವುದಕ್ಕೆ ಫೈನಲ್ ವೇರಿಯೇಬಲ್ಸ್, ಮೆಥಡ್ಸ್ ಅಂಡ್ ಕ್ಲಾಸಸ್ ಅಂತೀರಾ ಅಂದ್ರೆ, ಸೊ ಫೈನಲ್ ಇಸ್ ದ ಕೀವರ್ಡ್. ನೀವು ಯೂಸ್ ಮಾಡಿ ಏನ್ ಮಾಡ್ಬೋದು, ಫೈನಲ್ ಇಂಟ್ ಸೈಜ್ ಇಸ್ ಈಕ್ವಲ್ ಟು 100 ಅಂತ ಕೊಡ್ತೀವಿ. ಮೀನ್ಸ್ ದಟ್ ಇಸ್ ಫೈನಲ್. ದಟ್ ಯಾವುದಕ್ಕೆ ಯಾವ ಸೈಜಿಗೆ ನೀವು ಫೈನಲ್ ಕೀವರ್ಡ್ ಯೂಸ್ ಮಾಡಿದ್ರಿ ಅಂದ್ರೆ ದಟ್ ಮೆಥಡ್ ಯು ಕಾಂಟ್ ಓವರ್ ರೈಡ್ ಅಂತ, ಸರಿ, ಯು ಕಾಂಟ್ ಚೇಂಜ್ ಅಂತ. ಸೊ ಆ ವ್ಯಾಲ್ಯೂನ ನೀವು ಚೇಂಜ್ ಮಾಡಕ್ ಬರಲ್ಲ. ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಸೈಜ್ ವೇರಿಯೇಬಲ್ಗೆ ನೀವೇನ್ ಕೀವರ್ಡ್ ಕೊಟ್ರಿ, ಫೈನಲ್ ಅಂದ್ರೆ ದಟ್ ವೇರಿಯೇಬಲ್ ವ್ಯಾಲ್ಯೂ ಯು ಕಾಂಟ್ ಚೇಂಜ್ ಅಂತ, ಅದಕ್ಕೆ ಏನಂತೀರಿ, ಫೈನಲ್ ವೇರಿಯೇಬಲ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಫೈನಲ್ ಮೆಥಡ್ಸ್, ಫಾರ್ ಎಕ್ಸಾಂಪಲ್ ಫೈನಲ್ ವಾಯ್ಡ್ ಗೆಟ್ ಡೇಟಾ ಅಂತ ಕೊಡ್ತೇವೆ. ಫೈನಲ್ ವಾಯ್ಡ್ ಗೆಟ್ ಡೇಟಾ ಇಂಟ್ ಎಕ್ಸ್ ಇಂಟ್ ವೈ ಅಂತ ಏನೋ ಕೊಟ್ರಿ. ಸೊ ಅದಕ್ಕೆ ಫೈನಲ್ ಕೀವರ್ಡ್ ಯೂಸ್ ಮಾಡಿದ್ರೆ ಯಾವುದಕ್ಕೆ, ಮೆಥಡ್ ಗೆಟ್ ಡೇಟಾಗೆ. ಸೊ ಏನಕ್ಕೆ ಫೈನಲ್ ಮೀನ್ಸ್ ದಟ್ ಇಸ್ ಫೈನಲ್, ಯು ಕಾಂಟ್ ಓವರ್ ರೈಡ್ ದಟ್ ಅಂತ. ಅಂದ್ರೆ ನೀವು ಇನ್ನೊಂದು ಕ್ಲಾಸಲ್ಲಿ ಸೇಮ್ ಪ್ಯಾರಾಮೀಟರ್ಸ್ ಯೂಸ್ ಮಾಡಿ ಗೆಟ್ ಡೇಟಾ ಅಂತ ನೀವು ಡಿಕ್ಲೇರ್ ಮಾಡೋಕ್ಕೆ ಬರಲ್ಲ. ಸೊ ನೀವು ಫೈನಲ್ ಅಂತ ಕೊಟ್ರೆ ಆ ಮೆಥಡ್ನ ಯು ಕಾಂಟ್ ಓವರ್ ರೈಡ್, ಅದಕ್ಕೆ ಏನಂತೀರಾ, ಫೈನಲ್ ಮೆಥಡ್ ಅಂತ ಅಂತೀರ. ಸೊ ಫೈನಲ್ ಕ್ಲಾಸ್ ಎ ಅಂತ ಕೊಟ್ರೆ, ಸೊ ಫೈನಲ್ ಕೀವರ್ಡ್ ಕೊಟ್ಟು ಕ್ಲಾಸ್ ಕೊಟ್ರೆ ಯು ಕಾಂಟ್ ಇನ್ಹೆರಿಟ್. ಸೊ ನೀವು ಅವಾಗ ಕ್ಲಾಸ್ ಬಿ ಎಕ್ಸ್ಟೆಂಡ್ಸ್ ಎ ಅಂತ ಕೊಡಕ್ ಬರಲ್ಲ. ವೈ? ಬಿಕಾಸ್ ಕ್ಲಾಸ್ ಎ ಈಸ್ ಫೈನಲ್ ಅಂತ. ಸೊ ಫೈನಲ್ ಕೀವರ್ಡ್ ಯೂಸ್ ಮಾಡಿದ್ರೆ ವೇರಿಯೇಬಲ್ಸ್ಗೆ ವ್ಯಾಲ್ಯೂ ಚೇಂಜ್ ಮಾಡಕ್ ಬರಲ್ಲ. ಅಂಡ್ ದೆನ್ ಮೆಥಡ್ಗೆ ಫೈನಲ್ ಕೀವರ್ಡ್ ಯೂಸ್ ಮಾಡಿದ್ರೆ ಯು ಕಾಂಟ್ ಓವರ್ ರೈಡ್. ಅಂಡ್ ದೆನ್ ಕ್ಲಾಸಿಗೆ ಯೂಸ್ ಮಾಡಿದ್ರೆ ಯು ಕಾಂಟ್ ಇನ್ಹೆರಿಟ್ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಅಂಡ್ ಕ್ಲಾಸಸ್ ಅಂತ ಅಂತೀವಿ. ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಅಂಡ್ ಕ್ಲಾಸಸ್. ಸೊ ಏನಕ್ಕೆ ಅಬ್ಸ್ಟ್ರಾಕ್ಟ್? ದಿಸ್ ಇಸ್ ದ ಫೈನಲ್, ಸರಿ, ಫುಲ್ ಆಪೋಸಿಟ್ ಟು ದ ಫೈನಲ್ ಕೀವರ್ಡ್, ಡೆಡ್ ಆಪೋಸಿಟ್. ಸೊ ಅಬ್ಸ್ಟ್ರಾಕ್ಟ್ ವಾಯ್ಡ್ ಗೆಟ್ ಡೇಟಾ ಅಂತ ಕೊಟ್ರೆ ಯು ಶುಡ್ ಇನ್ಹೆರಿಟ್. ಈ ಮೆಥಡ್ ಇನ್ಹೆರಿಟ್, ಸರಿ, ಈ ಮೆಥಡ್ ಓವರ್ ರೈಡ್ ಆಗ್ಲೇಬೇಕು. ಯು ಶುಡ್ ಓವರ್ ರೈಡ್ ದಿಸ್ ಮೆಥಡ್ ಅಂತಂದ್ರೆ ಫುಲ್ ಆಪೋಸಿಟ್. ಫೈನಲ್ ಅಂತ ಕೊಟ್ರೆ ಓವರ್ ರೈಡ್ ಮಾಡೋಕ್ಕಾಗಲ್ಲ, ಬಟ್ ಅಬ್ಸ್ಟ್ರಾಕ್ಟ್ ಅಂತ ಕೊಟ್ರೆ ನೀವು ಓವರ್ ರೈಡ್ ಮಾಡಲೇಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಎ ಅಂತ ಕೊಟ್ರೆ, ಅಬ್ಸ್ಟ್ರಾಕ್ಟ್ ಕ್ಲಾಸ್ ಎ ಅಂತ ಕೊಟ್ಟಿದ್ರ ಅಂದ್ರೆ ಯು ಶುಡ್ ಇನ್ಹೆರಿಟ್. ಅದನ್ನ ಮತ್ತೆ ಇನ್ಹೆರಿಟ್ ಮಾಡ್ಲೇಬೇಕಂದ್ರೆ ಅದಕ್ಕೆ ಸಬ್ ಕ್ಲಾಸಸ್ ಇರಲೇಬೇಕು. ಅದಕ್ಕೆ ಮಾತ್ರ ಅಬ್ಸ್ಟ್ರಾಕ್ಟ್ ಅಂದ್ರೆ ಫುಲ್ ಆಪೋಸಿಟ್ ಟು ದ ಫೈನಲ್ ಕೀವರ್ಡ್. ಫೈನಲ್ ಮೆಥಡ್ ಅಂದ್ರೆ ಓವರ್ ರೈಡ್ ಮಾಡಕ್ ಬರಲ್ಲ, ಬಟ್ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದ್ರೆ ಓವರ್ ರೈಡ್ ಮಾಡಲೇಬೇಕು. ಸೊ ಫೈನಲ್ ಕ್ಲಾಸ್ ಅಂದ್ರೆ ಯು ಕಾಂಟ್ ಇನ್ಹೆರಿಟ್, ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂದ್ರೆ ಯು ಶುಡ್ ಇನ್ಹೆರಿಟ್. ಅದಕ್ಕೆ ನಾವು ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಅಂಡ್ ಮೆಥಡ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ವಿಸಿಬಿಲಿಟಿ ಕಂಟ್ರೋಲ್. ವಿಸಿಬಿಲಿಟಿ ಕಂಟ್ರೋಲ್ ಅಂತ ಅಂತೀವಿ. ಅಂದ್ರೆ ಆಕ್ಸೆಸ್, ಯಾವ್ಯಾವ ತರ ಆಕ್ಸೆಸ್ ಇದೆ ಇಲ್ಲಿ ನೀವು ಆಲ್ರೆಡಿ ಪಬ್ಲಿಕ್, ಪ್ರೈವೇಟ್ ಎಲ್ಲ ನೋಡಿದಿರಿ. ಎಲ್ಲಿ? C++ ಅಲ್ಲಿ. ಸೊ ಜಾವಾದಲ್ಲಿ ಯಾವ್ಯಾವ ರೀತಿ ಇದೆ ಅಂತ. ಸೊ ಪಬ್ಲಿಕ್ ಆಕ್ಸೆಸ್. ಸೊ ಪಬ್ಲಿಕ್, ಇವಾಗ ಒಂದು ಪ್ರೋಗ್ರಾಮ್ ಅಲ್ಲಿ ಸಿ ಹಿಯರ್, ಪ್ರೋಗ್ರಾಮ್ ಮೀನ್ಸ್ ಪ್ಯಾಕೇಜ್ 1, again package 2. ಸೊ ಪ್ಯಾಕೇಜ್ 1 ಅಲ್ಲಿ ಏನಿದೆ,
class A and then class B. Okay, so package 2 ಅಲ್ಲಿ class C and then class D something extends A ಅಂತ ಹೇಳೋಣ. ಸೊ ಇದು ಒಂದು ಪ್ರೋಗ್ರಾಮ್. ಸೊ ಒಂದು ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮ್ 1 ಅಲ್ಲಿ ಎರಡು ಪ್ಯಾಕೇಜ್ ಇದೆ, ಪ್ಯಾಕೇಜ್ 1 ಪ್ಯಾಕೇಜ್ 2. ಪ್ಯಾಕೇಜ್ 1 ಅಲ್ಲಿ ಎರಡು ಕ್ಲಾಸಸ್ ಇದೆ, ಕ್ಲಾಸ್ ಎ ಕ್ಲಾಸ್ ಬಿ. ಪ್ಯಾಕೇಜ್ 2 ಅಲ್ಲಿ ಕ್ಲಾಸ್ ಸಿ ಕ್ಲಾಸ್ ಡಿ, ಬಟ್ ಇಟ್ ಇಸ್ ಎ ಸಬ್ ಕ್ಲಾಸ್ ಆಫ್ ದ ಎ ಕ್ಲಾಸ್ ಅಂತ ಅನ್ಕೋಣ. ಸೊ ಪಬ್ಲಿಕ್ ಆಕ್ಸೆಸ್ ಅಂದ್ರೆ ಥ್ರೂಔಟ್ ದ ಪ್ರೋಗ್ರಾಮ್ ಯು ಕ್ಯಾನ್ ಆಕ್ಸೆಸ್ ಎನಿವೇರ್ ಇನ್ ದ ಪ್ರೋಗ್ರಾಮ್. ಸೊ ಯಾವ್ದಾದ್ರು ಒಂದು ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಆದ ತಕ್ಷಣ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ರೆ ಅಂದ್ರೆ ಆ ವೇರಿಯೇಬಲ್ ಪ್ಯಾಕೇಜ್ 1 ಪ್ಯಾಕೇಜ್ 2 ಎಲ್ಲಾ ಕಡೆ you can access, means you can access the public variables throughout your program. Okay, but so next is friendly access ankona. Friendly access, so friendly access means only within package. So ಈ ವೇರಿಯೇಬಲ್ ಇಲ್ಲಿ ಪ್ಯಾಕೇಜ್ 1 ಅಲ್ಲಿ ಅಂದ್ರೆ ಈ ಪ್ಯಾಕೇಜ್ 1 ಅಲ್ಲಿ ಮಾತ್ರ ವೇರಿಯೇಬಲ್ ನ ಯೂಸ್ ಮಾಡಬಹುದು. ಯು ಕಾಂಟ್ ಯೂಸ್ ದಿಸ್ ವೇರಿಯೇಬಲ್ ಇನ್ ದ ಪ್ಯಾಕೇಜ್ 2 ಅಂತ. ಸೊ ನೀವು ಯಾವ್ದೋ ಫ್ರೆಂಡ್ಲಿ ಇಂಟ್ ಎ ಅಂತ ಏನೋ ಕೊಡ್ತೀರಾ, ಸೊ ಆ ಎ ವೇರಿಯೇಬಲ್ ನ ಸೊ ಪ್ಯಾಕೇಜ್ 1 ಅಲ್ಲಿ ಮಾತ್ರ ಯೂಸ್ ಮಾಡಬಹುದು. ಸೊ ಪ್ಯಾಕೇಜ್ 2 ಅಲ್ಲಿ ಯು ಕಾಂಟ್ ಯೂಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಪ್ರೊಟೆಕ್ಟೆಡ್ ಆಕ್ಸೆಸ್. ಪ್ರೊಟೆಕ್ಟೆಡ್ ಆಕ್ಸೆಸ್ ಮೀನ್ಸ್ ಪ್ಯಾಕೇಜ್ 1 ಅಂಡ್ ಇನ್ ಅದರ್ ಪ್ಯಾಕೇಜಸ್ ಸಬ್ ಕ್ಲಾಸಸ್ ಇದ್ರೆ ಆಕ್ಸೆಸ್ ಮಾಡ್ಕೋಬಹುದು. ಸಿ ನಾವಿಲ್ಲಿ ಯಾವುದೋ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದೀವಿ, ಸೊ ಅದು ಪ್ಯಾಕೇಜ್ 1 ಅಲ್ಲಿ ಯೂಸ್ ಮಾಡ್ಬೋದು. ಅಂಡ್ ದೆನ್ ಪ್ಯಾಕೇಜ್ 2 ಅಲ್ಲಿ ಯಾವಾಗ ಯೂಸ್ ಮಾಡ್ಬೋದು ಅಂದ್ರೆ ಯಾವ್ದಾದ್ರು ಇಲ್ಲಿ ಪೇರೆಂಟ್ ಕ್ಲಾಸ್ ಇದ್ರೆ ಮಾತ್ರ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಎ ಅಂತ ಪ್ಯಾಕೇಜ್ 1 ಅಲ್ಲಿ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದೀರಾ, ಸೊ ಅದು ಪ್ಯಾಕೇಜ್ 1 ಅಲ್ಲಿ ಯೂಸ್ ಮಾಡ್ತೀರಾ. ಬಟ್ ಪ್ಯಾಕೇಜ್ 2 ಅಲ್ಲಿ ಕ್ಲಾಸ್ ಸಿ ಅಲ್ಲಿ ಯೂಸ್ ಮಾಡಕ್ ಬರಲ್ಲ, ಕ್ಲಾಸ್ ಡಿ ಅಲ್ಲಿ ಯೂಸ್ ಮಾಡ್ಬೋದು ವೇರಿಯೇಬಲ್ ನ ಎ ಅಂತ. ಯಾಕೆ ಹೇಳ್ರಿ, ಬಿಕಾಸ್ ದಿಸ್ ಇಸ್ ಎ ಚೈಲ್ಡ್ ಕ್ಲಾಸ್ ಆಫ್ ಎ. ಪ್ಯಾಕೇಜ್ 1 ಅಲ್ಲಿರೋ ಯಾವುದೋ ಒಂದು ಕ್ಲಾಸ್ ಇದು ಚೈಲ್ಡ್, ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಅದರ್ ಪ್ಯಾಕೇಜ್ ಅಲ್ಲಿ ಯಾವಾಗ ಯೂಸ್ ಮಾಡಬೇಕು, ಸಬ್ ಕ್ಲಾಸಸ್ ಇದ್ರೆ ಮಾತ್ರ ಯೂಸ್ ಆಗುತ್ತೆ, ಯಾವಾಗ ಪ್ರೊಟೆಕ್ಟೆಡ್ ಆಕ್ಸೆಸ್ ಕೊಟ್ರೆ. ಸೊ ನೆಕ್ಸ್ಟ್ ಇಸ್ ಪ್ರೈವೇಟ್ ಆಕ್ಸೆಸ್. ಪ್ರೈವೇಟ್ ಆಕ್ಸೆಸ್ ಮೀನ್ಸ್ ಯು ಕ್ಯಾನ್ ಆಕ್ಸೆಸ್ ಓನ್ಲಿ ವಿತ್ ಇನ್ ದ ಕ್ಲಾಸ್. ಹೈ ಸೆಕ್ಯೂರಿಟಿ ಯಾವುದಕ್ಕೆ, ಪ್ರೈವೇಟ್ಗೆ. ಸೊ ಓನ್ಲಿ ವಿತ್ ಇನ್ ದ ಕ್ಲಾಸ್ ಯು ಕ್ಯಾನ್ ಆಕ್ಸೆಸ್ ದ ವೇರಿಯೇಬಲ್. ಸೊ ಇಷ್ಟು ತರ ವಿಸಿಬಿಲಿಟಿ ಕಂಟ್ರೋಲ್ಸ್ ಇರುತ್ತೆ. ಪಬ್ಲಿಕ್ ಮೀನ್ಸ್ ಥ್ರೂಔಟ್ ದ ಪ್ರೋಗ್ರಾಮ್, ಫ್ರೆಂಡ್ಲಿ ಮೀನ್ಸ್ ಓನ್ಲಿ ವಿತ್ ಇನ್ ದ ಪ್ಯಾಕೇಜ್. So protected means within the package and in other package only subclasses can access. So private means only within the classes you can access the variable. Okay, so this is about the visibility control.